ಎಷ್ಟದವು ಪೇಪರ್ ಶಿವಾನಿ ನೀನು? ಇನ್ನು 3 ಅದಾವವ. ಆತು, ಇವು 3 ಪೇಪರ್ ಆದ್ವಂದ್ರೆ ಮುಗೀತು. ಇನ್ನೇನು ರಜಾ ಕೊಡುತ್ತೆ. ಚಂದಾಗ ಓದವ, ಚಂದಾಗ ಓದಿ ಜೀವನದಾಗ ಏನಾರ ಒಂದಾಗ ನೀನು ಹೋಗ್ಬೇಕೆ ನೋಡಿ. ನಮ್ಮ ಮನೆಗೆ ಈಗ ಚಂದಾಗ ಓದ್ಬೇಕಾಗಿರೋದು. ನಮ್ಮ ಮನೆಗೆ ಮತ್ತೆ ನೀನು ಬಿಟ್ಟರೆ ಬೇರೆ ಯಾರ್ಯಾರು ಇಲ್ಲ. ಹಿಂದೆ ಓದ್ಸಕ್ಕೆ ಮುಂದೆ ಓದ್ಸಕ್ಕೆ ಯಾರೂ ಇಲ್ಲ. ನಾವು ಓದ್ತೀವಂದ್ರೂ ಬಡ ಬಡ ಹಿಡಿದು ನಮ್ಮನ್ನು ಮದುವೆ ಮಾಡಿದ್ರು. ನೀನಾರ ಚಂದಾಗ ಓದು. ಅವ ನಮ್ಮ ಮ್ಯಾಗ ಬಂದು ಎಷ್ಟೊತ್ತಾತು ಓದಕ್ಕೆ. ರಾಧಕ್ಕ ಬಂದಕ್ಕಿ ಪಡಿಗೆ ಸುಮ್ಮನೆ ಕುತ್ಕೊಂಡಾಳ. ನೀನು ಸುಮ್ಮನೆ ಕುಂದ್ರಕ್ಕೆ ತಯಾರಿಲ್ಲ. ವಟ 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 ಅಂತ ಹಚ್ಚಿದಿ. ನಾನು ಓದಕ್ಕೆ ಬಿಡುವಲ್ಲಿ. ಸುಮ್ಮನೆ ಕುಂದ್ರಿ, ನೀನು ಓದಕತ್ತೀನಿಲ್ಲ ನಾನು. ಆತವ ತಾಯಿ, ಆತು ಓದು. ನನಗೇನ ಬೇಸರ ಆತಂತ ಬಂದ್ಯಾಳ. ಓದು. ಓ ರಾಧಕ್ಕ, ಇಲ್ಲಿ ಕೂತಿಯೇನವ? ಓ ಬರ್ರಿ ಬರ್ರಿ. ಇರ್ಲಾಡ್ರಿ ಅದಕ್ಕೆ ಮರ ಕುಂದ್ರಿ. ರಾಧಕ್ಕ, ಒಂದು ಖುಷಿ ಸುದ್ದಿವಾ? ಏನು ಮಾವ? ಅವರು ಮೊನ್ನೆ ನೋಡ್ಕೊಂಡು ಹೋದ್ರಲ್ಲ, ನಮ್ಮ ಬಿರಾದರ್ ಫ್ಯಾಮ್ಲಿಯರ್ ಅವ್ರು ನೀನು ಒಪ್ಕೊಂಡಾರವ. ಈಗ ಮತ್ತೆ ನಾಳೆನ ಹಣ್ಣು ಇಡಕ್ಕೆ ಬರ್ತಾರಂತ. 25ನೇ ತಾರೀಕು ಮದುವೆ ಅಂತ ನೋಡು. ಏನು ಹೇಳಕತ್ತೀರಿ ಅಣ್ಣಾರ? 25ಕ್ಕೆ? ಅದು ಹೆಂಗ್ರಿ ಆಗತ್ರಿ? 15 ದಿನದಾಗ ಮದುವೆ? 15 ದಿನ? 15 ದಿನನೂ ಇಲ್ರಿ. ಹೆಂಗ್ರಿ 12-15 ದಿನದಾಗ ಮದುವೆರ? ಹೆಂಗ ಸಾಧ್ಯ? ನೀವು ಮಾಡ್ತೀರಿ ಅದಕ್ಕೆಮ್ಮ? ನೀವೆಲ್ಲ ಓಡಾಡ್ತೀರಾ? ಈಗ ನೀವು ಎದಕ್ಕೆ ತಲೆ ಕೆಸ್ಕೊಂತೀರಿ? ಅವಾಗ ಮೊದ್ಲು ಹೆಂಗ ಎಲ್ಲಾನು ಮನೆಯಿಂದನೇ ಸವರ್ಸ್ಬೇಕಪ್ಪ ಅನ್ನಂಗಿಲ್ಲ, ಮತ್ತೊಂದಿಲ್ಲ. ನೀವು ಮನೆ ಸ್ವಚ್ಛ ಮಾಡ್ಕೊಳಕ್ಕೂ ಏನೋ ನೀವೇ ಮಾಡ್ಕೋಬೇಕನ್ನೋದು ಇಲ್ಲ. ಯಾರಿಗಾರ ಹೇಳಿದ್ರೆ ಬರ್ತಾರ ಕೆಲಸ ಮಾಡಕ್ಕೆ. ಇನ್ನು ತೊಳೆಯೋದು ಬಳಿಯೋದು ಮಾಡಕ್ಕೆ ಇದು ಹುಡುಗನ ಮದುವೆನೂ ಅಲ್ಲ. ಆಮೇಲೆ ಅಷ್ಟಕ್ಕೂ ಆಕಿ ನಮ್ಮ ಮನೆ ಆಕಿನೂ ಅಲ್ಲ. ಆಕಿ ಅಲ್ಲಿ ಆಕಿ ಮತ್ತು ಅಷ್ಟು ಹಂಗೆ ಸಂಕ್ಷಿಪ್ತ ಮಾಡಿದ್ರೆ ಸಾಕು. ನೀವ್ಯಾಕೆ ಪೀಚಾಡಕತ್ತೀರಿ? ಹಂಗಲ್ರಿ ಅಣ್ಣಾರ. ಅಂದ್ರೆ ಈಗ ಮತ್ತೆ ಪಾಪ ಸರೋಜಗರು ಹೆಂಗಾಗುತ್ತ ಅಂತ ಅಂದಿನಾಳ್ರಿ. ಹಾಂ ನನಗೆ ಗೊತ್ತಾತು. ನೀವು ತಲೆ ಕಿಸ್ಕೊಬೇಡ್ರಿ. ಅವನ್ನ ಮತ್ತು ಸರೋಜನ ರತ್ನನ್ನ ಒಂದಿಷ್ಟು ಕಳಿಸ್ರಿ ಮ್ಯಾಕ. ನೀವು ಒಂದಿಟ್ಟು ನಂಗೆ ಚಾ ಮಾಡ್ರಿ. ಹ್ಞೂ ರೀ. ಆದ್ರೆ ನಂಗೆ ಗೊತ್ತಾಗಲ್ಲನ. ನಾನಿದ್ರ ಏನಾರು ಹೇಳ್ತೀನಿ ಅಂಥೇಳಿ ನನ್ನನ್ನು ಕಳಿಸ್ಬೇಕು ಅಂಥೇಳಿ. ಯಾಕೆ ಇಷ್ಟು ಅವಸರ ಮಾಡಕತ್ತಾರ ನಾ ಪಾಪ. ಆ ಹುಡುಗಿಗೆ ಇಷ್ಟ ಇಷ್ಟ ಇಲ್ಲ ಏನೂ ನೋಡುವಲ್ರು. ಹಂಗೆ ಒಂದೇ ಸವನ ಅವಸರ ಮಾಡಕತ್ತಾರೆ. ಈಗ ನಾನೇನು ಮಾತಾಡಿದ್ರೂ ಆಮೇಲೆ ಎಲ್ಲ ಅತ್ತಿಗೆಮ್ಮನ ಹಾಳು ಮಾಡಿದ್ರು ಅಂತೇಳಿ ನನ್ನ ಹೆಸರಲ್ಲೇ ಇದು ಮಾಡ್ತಾರೆ. ನನಗೆ ಯಾಕೆ ಬೇಕು? ಹೋಗಿ ಅತ್ತಿಯರನ್ನ ರತ್ನನ ಸರೋಜನ್ನ ಕಳಿಸ್ತೀನಿ. ಏನಾರು ಯಾಕೆ ಮಾತಾಡಿ, ನಂಗೇನು ಸಂಬಂಧ ಇಲ್ಲ. ನಂಗೆ ಇದ್ರಾತು. ಈ ಮನೆಗೆ ಯಜಮಾನ ದೊಡ್ಡಣ್ಣ ನನ್ನ ಗಂಡ. ಅವ್ರು ಮಾತಾಡೋಂಗಿಲ್ಲ. ಇತ್ತು ಮಲ್ಲಣ್ಣಂದ ಎಲ್ಲ ಆಗ್ಬೇಕು. ಏನಾರು ಮಾಡ್ಕೊಂಡು ಹೋಗ್ಲಿ, ನನಗೆ ಅದಕ್ಕೆ ಬೇಕು. ಸುಮ್ಮನೆ ಶಿವಾನಿನೂ ಕರ್ಕೊಂಡು ಹೋಗ್ಬಿಡ್ತೀನಿ. ಮತ್ತು ಈಕಿ ಏನಾರ ಮಾತಾಡಬೇಕು, ಈಕಿಗೂ ಏನಾರ ಅನ್ಬೇಕು. ಆಮೇಲೆ 3 ದಿನ ಅಳ್ತಾಳಕಿ. ಶಿವಾನಿ ಅವ ಬಾರವ, ನಾವು ಕೇಳಕ್ಕೆ ಹೋಗೋಣ. ಅದಕ್ಕೆ ಮರ ಶಿವಾನಿ ಓದಕತ್ತಳ್ರಿ, ಆಕಿ ಓದ್ಲಿ. ನಾನು ಹೇಳಿದ್ದ ನಿಮ್ಮನ್ನಷ್ಟೇ ಕೆಳಗೆ ಹೋಗಕ್ರಿ. ನೀವು ಕೆಳಗೆ ಹೋಗಿ ಅವನ್ನ ರತ್ನನ್ನ ಸರೋಜನ್ನ ಕಳಿಸಿದ್ರೆ ಅಷ್ಟು ಸಾಕ್ರಿ. ನನಗೆ ಪುಣ್ಯ ಬರುತ್ತೆ ನಿಮಗೆ. ಹ್ಞೂ ಆತ್ರಿ, ಕಳಿಸ್ತೇನೆ ರೀ. ಈಗ ಹೊಂಟೆ ನೋಡ್ರಿ. ಅದಕ್ಕೆ ತಲೆ ಕೆಚ್ಕೋಬೇಡ. ಬಂಗಾರದಂಥ ಫ್ಯಾಮ್ಲಿ ಐತಿ. ನಿನಗೆ ಇಲ್ಲಡಿಲಿ ಇಷ್ಟು ಆರಾಮಾಗಿರ್ತಿ ಅಂದ್ರೆ ನೀನು ಅಷ್ಟು ಆರಾಮಾಗಿರ್ತಿ. ಏನು ತಲೆ ಕೆಡ್ಸ್ಕೊಬೇಡ. ನಾನು ಏನು ಅಂತೀನಿ ಅದಕ್ಕೆ ಹ್ಞೂ ಅನ್, ಅಷ್ಟೇ ಸಾಕು. ಏನು? ಹ್ಞೂ ಮಾವ, ಆತು. ಏನಾತ್ಲಪ್ಪ ಮಲ್ಲಯ್ಯ? ಯಾಕೆ ಹೇಳಿ ಕಳಿಸಿದೆ ಕಾಕ? ನೀ ಸುಮ್ಮನೆ ತಲೆ ತೆಳಗಿಟ್ಕೊಂಡು ಓದಕತ್ತಿದಿ, ಓದು. ನನ್ನ ಕರಿತಿ ಈಗ? ಏನು ಬೇಕು ನಿನಗೆ ಅವತ್ತೇ ಹೇಳಿನಿಲ್ಲ, ದೊಡ್ಡವ್ರು ಏನಾರ ಮಾತಾಡಮ್ದಾಗ ಮಾಡ ಮುಂದಾಗ ಬರಬಾಡವ ನೀನು ಅಂಥೇಳಿ. ನೀನು ಸಣ್ಣಕ್ಕಿದ್ದೀ ಶಿವಾನಿ. ನಿನಗೆ ಇದನ್ನೆಲ್ಲ ತಿಳ್ಕೊಳೋ ವಯಸ್ಸಲ್ಲ, ಅರ್ಥ ಮಾಡ್ಕೋ. ಏನು ಅದಕ್ಕೆ ಅತ್ತಿಗೆಮ್ಮರನ್ನ ಕಳಿಸಿದ್ನೆ ಹೊರಗೆ. ಈಗ ನಿನ್ನೂ ಕಳಿಸ್ಲೇನಾ? ಏನಾತ? ಯಾಕೆ ಹಂಗೆ ಬೈಯಕತ್ತೀರಿ ಮಲ್ಲಯ್ಯ? ಅವ್ವ ಏನಿಲ್ಲ ರತ್ನ, ಸರೋಜ ಏನಾಗೈತೆ ಅಂತ ಹೇಳ್ತೀನಿ ಕೇಳ್ರವ. ಈಗ ಮೊನ್ನೆ ನಮ್ಮ ಶಿವಾನಿ ಅಂತೀವಿ ನೋಡು, ರಾಧಕ್ಕನ್ನ ನೋಡಕ್ಕೆ ಬಂದಿದ್ರಲ್ಲ ಅವರು, ನಮ್ಮ ಬಿರಾದರ್ ಅವರು ಒಪ್ಕೊಂಡಾರ. ಹುಡುಗ ಪ್ರಕಾಶ ಒಪ್ಕೊಂಡಂತ ನಮ್ಮ ರಾಧನ್ನ. ಅದಕ್ಕೆ ಅವರು ನಾಳೆ ಬಂದು ಹಣ್ಣಿಟ್ಟೊಕ್ಕಾರಂತ. ಅಂದ್ರೆ ಅವ್ನ ಸಣ್ಣ ಮಗನೇನ ಲವ್ ಮ್ಯಾರೇಜ್ ಅಂತ ಅದನ್ನ ಮಾತಾಡಿದ್ವಿ ನಾವು. ಅವರು ಅವಸರ ಮಾಡತ್ತಾರ ಹುಡುಗಿಯ ಮನೆ ಅನ್ನಾರು. ಅವರು ಏನಂದ್ರೆ ಮುಹೂರ್ತದಾಗನ ಹುಡುಗಂದು ಹುಡುಗಿದು ಮದುವೆ ಆತಂದ್ರೆ ಭಾಳ ಚಂದ ಇರ್ತಾರ ಅವ್ರ ಜಾತಕದ ಪ್ರಕಾರ ಅಂತಂದು ಅವ್ರು ಕೇಳ್ಸ್ಯಾರಂತ. ಹಾಗಾಗಿ ಅವ್ರು ಭಾಳ ಅವಸರ ಮಾಡಕತ್ತಾರ. ಈ ತಿಂಗಳು 25ಕ್ಕೆ ಮದ್ವಿ. ಇಬ್ಬರೂ ಕೂಡ ಮಾಡ್ತಾರಂತ. ನಾವಂತರೂ ಎಲ್ಲದಕ್ಕೂ ಒಪ್ಕೊಂಡಿವಿ. ಕೊಡತಗೊಳೋದ್ರ ಬಗ್ಗೆ ನಾಳೆ ಬಂದು ಮಾತಾಡ್ತಾರೆ. ಮತ್ತು ಏನಂತೀವ ಸರೋಜ? ಮತ್ತು ಆ ನಿನ್ನ ನಾಲಾಯಕ ಗಂಡನ್ನ ಕರ್ಸಿ ಕೇಳ್ತೀಯನ? ಇಲ್ಲಣ್ಣ, ಪರವಾಗಿಲ್ಲ ತಗೋ, ನಡೀತೈತಿ.
ಚಲೋ ಐತಿ ಫ್ಯಾಮ್ಲಿ, ನೀನು ನೋಡಿ ಅಲ್ಲಣ್ಣ ಎಲ್ಲಾನು. ಹಾಂ ನಾನು ನೋಡಿನವ, ನಿನಗೇನು ಅನ್ಸುತ್ತ? ಆಮೇಲೆ ಅವ ನಿನ್ನ ನಾಲಾಯಕ ಗಂಡ ಬಂದು ನಂದೊಂದು ಹೇಳಲಿ ನಂದ ಗೋಪಾಲ ಅಂತಂದು ಎಲ್ಲಾನು ಹಾಳು ಮಾಡಬಾರ್ದು. ಅದಕ್ಕೆ ನಾ ಎಲ್ಲಾನು ಕೂಡ್ಸೋಕೆ ಪ್ರಯತ್ನ ಮಾಡ್ತೀನಿ. ನಿನ್ನ ಗಂಡ ಎಲ್ಲಾನು ಹಾಳು ಮಾಡಿ ಹತ್ತಿ ಬಿತ್ತಕ್ಕ ನೋಡ್ತಾನಲ್ಲ, ಅದಕ್ಕೆ ಹೇಳಾಕತ್ತೀನಿ. ಅಂದಂಗೆ ರತ್ನ, ನಾಳೆ ಅವ್ರು ಬರ್ತಾರ. ಆಕಿಗೆ ಚಂದಾಗ ರೇಷ್ಮೆ ಸೀರೆ ನಿಂದು ಮನೆ ತೊಗೊಂಡು ನೋಡೋದು 15,000 ರೂಪಾಯ್ದು, ಅದನ್ನು ಕೊಡು, ಚಂದ ಉಟ್ಕೊಳ್ಳಿಕ್ಕೆ ಹಳದಿ ಕಲರ್ ಸೀರೆನ. ಏನು ಲೋ, ಆಕಿಗೆ ಹಳದಿ ಕಲರ್ ಸೀರೆ ಚಂದ ಆಗದಲ್ಲ, ನಾವೆಲ್ಲ ಉಡಿಸ್ತೀವಿ. ಆಕಿಗೆ ಯಾವ ಸೀರೆ ಉಡಿಸ್ಬೇಕು ಅದನ್ನ, ಅದು ಬಿಡು ನೀನು. ಈಗ 15 ದಿನದಾಗ ಹೆಂಗ್ಲ ಮದುವೆ ಮಾಡ್ತೀನಿ ನೀನು ಮಲ್ಲ? ಯವ್ವ, ನಾವೇನು ಹುಡುಗನ ಮದುವೆ ಮಾಡ್ಕತ್ತೀವಂಬ, ಎಲ್ಲ ಸಾರಿಸ್ಬೇಕು ಗುಡಿಸ್ಬೇಕು. ಈಗ ಅತ್ತಿಗೆಮ್ಮ ಮಾತು ಕೇಳಿ ನನ್ನ ಹತ್ರ ಬಯಸ್ಕೊಂಡು ಹೊರಗೋಗ್ಯಾರ. ಈಗ ನೀವು ಅದನ್ನ ಮಾಡ್ತೀರೇನೋ? ಏನು ಆಗ ಕಲ್ಯಾಣಕ್ಕೆ ಮುಂದೆ ಹರಿದು ಹ್ಞೂ ಅನ್ನೋದು ಬಿಟ್ಟು ನಿಮ್ದು ಹೆಣ್ಮಕ್ಳದು ಕೊಡೋದ್ರಾಗಿಲ್ಲ, ಕೊಸೆದ್ರಾಗಿಲ್ಲ, ಏನೋ ನೀವು ಮಾಡಾರಲ್ಲ ಮಟ್ಟಾರಲ್ಲ, ಮನ್ಯಾಗ ತಲೆ ಗುಡಿಸ್ಕೊಂಡು ಗುನುಗುನು ಎಬಿಸಿ ಇದನ್ನ ಎಬಿಸಿರಿ ನೀವು ಹೊಸರು. ಒಂದ ಮಾತು ಅಷ್ಟ್ರ ಕಿವಿ ತೆಗೆದು ಕೇಳಿಸ್ಕೋರಿ. ರಾಧಾ, ನೀನು ನೀನು ಎಲ್ಲ ಪರೀಕ್ಷೆ ಗಿರೀಕ್ಷೆ ಮುಗಿದಿರ್ತಾವಲ್ವ ತಾಯಿ? ಇನ್ನು ಆಕಿ ಪರೀಕ್ಷೆನೂ ಮುಗ್ದಿರ್ತಾವು. ಇನ್ನೇನು ಆಕಿ ಇನ್ನು 3 ಪೇಪರ್ನ 4 ಪೇಪರ್ ಅದಾವು ನನಗೆ ಗೊತ್ತಿರಂಗ. ಆತು ಮುಗಿದು ಅಂದ್ರೆ ಆಕಿ ಆರಾಮ ರಜದಾಗ. ಈಗ ಇನ್ನೇನು ಮಾಡ್ರಿ ನೀವು ಬೇಸಿಗೆಗ? ಮದುವೆ ಮುಂಜಿ ನಮ್ಮ ಸಂಬಂಧಿಕರು, ನಮ್ಮ ಹತ್ತಿರದಾರ್ದು ನೆಂಟರಿಷ್ಟ್ರದ್ದು ಯಾರ್ದು ಮದುವಿಲ್ಲ, ಮುಂಜಿಲ್ಲ, ಮನೆ ಓಪನಿಂಗ್ ಇಲ್ಲ, ಏನೇನೇನೇನೇನೇನೂ ಇಲ್ಲ. ಮತ್ತು ಇನ್ಯಾಕೆ ತಲೆಕೇಶ್ ಅಂತೀರಿ? ಬಡ 25ನೇ ತಾರೀಕು ನೋಡ್ತಾ ಇರ್ತಾರ, ಮದುವೆ ಮಾಡೋನು. ಆತಾ ಅವ್ರಿಬ್ರು ಮತ್ತೆ ಜೊತೆಗೆ ಮಾಡ್ಬೇಕಂತಾರ, ಜೊತೆಗೆ ಮಾಡಲಿ. ಹೇಳ್ಬೇ, ಹೇಳು ಏನು? ಜೊತೆಗೆ 2 ಜೋಡಿ ಮಾಡಿದ್ರ ಒಂದ್ ಜೋಡಿ ಸಂಸಾರ ಚಲೋ ಇರುತ್ತೆ, ಇನ್ನೊಂದ್ ಜೋಡಿ ಸಂಸಾರ ಚಲೋ ಇರೋಲ್ಲ ಅಂತಾನೆ ಹೇಳ್ತಾರ. ಅದಕ್ಕಲ್ಲ ನಾನು ಮೊದ್ಲು ನಿಮ್ಮ ಅಣ್ಣನ ಮಾಡಿ ಆಮೇಲೆ ನೀನು ಮದುವೆ ಮಾಡಿದ್ದು. 1 ವರ್ಷದಾಗ ಯಾಕೆ ಮಾಡಿದ್ ನಾನು? 1 ವರ್ಷದಾಗ 2 ಸರಿ ಮದುವೆ ಎದಕ್ಕೆ ಮಾಡಿದ್ನಿ ಹೇಳು? ನಾ ಇಬ್ರು ಮಕ್ಕಳು ಚಂದಾಗಿರ್ಲಿ ಅಂತ ಮಾಡಿದ್ ನಾನು. ಹೌದವ್ವ, ನೀ ಚಂದ ಇರ್ಲಿ ಅಂತನ ಮಾಡಿದಿ. ನಾವು ಗಂಡ ಇಂತಿ ಚಂದ ಅದೀವಿ. ಏನ್ ಮಾಡ್ತಿ? ನೀ ಎಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ್ರು ನಮಗೆ ಮಕ್ಕಳಿಲ್ಲ. ಇದಕ್ಕೇನಂತಿ ನೀನು? ಜಾತಕ ನೋಡಿದಿ, ಎಲ್ಲ ನೋಡಿದಿ, ಎಲ್ಲ ಗುಣ ಎಲ್ಲ ಕೇಳಿಸ್ತಿ. ಏನು ಬಂತು? ಮಕ್ಕಳದವ ನಮಗೆ ಇಲ್ಲ. ಹಂಗ ಮತ್ತು ಯಾವುದು ನೋಡೋಕ್ಕಾಗಿಲ್ಲ. ಅವ್ರದ್ದೇನೋ ನಂಬಿಕೆ ಐತಿ, ಅದನ್ಯಾಕೆ ನಾವು ಬೇಡನ್ನು? ಏನಂತಿ ಸರೋಜಾ? ಅಣ್ಣ, ನೀ ಹೆಂಗಂತಿ ಹಂಗಪ್ಪ, ನನಗೆ ನಿನ್ನ ಮ್ಯಾಗ ಪೂರ ಭರವಸೆ ಐತಿ. ನೀ ಏನಂತೀವ ರಾಧಕ್ಕ? ನೀವೆಲ್ಲ ಹೆಂಗಂತೀರಿ ಹಂಗಮ್ಮವ. ಮತ್ತೇನೈತಿ ಇನ್ನ? ಎಲ್ಲಾನು ಒಳ್ಳೇದಾಗ ಮುಂದಾಗ ಹಿಂಗ ಕೂಡಿ ಬರ್ತಾವ. ಏನು ನಾಳೆ 12ಕ್ಕೆ ಬರ್ತಾರ, ಆಕಿನ್ ಚಂದಾಗ ತಯಾರು ಮಾಡ್ರಿ. ಹುಡುಗ ಹುಡುಗಿದು ಒಂದು ಉಂಗುರ ತರ್ತಾರಂತವ್ರು. ನಾನು ಈಗ ತೊಗೊಂಬರಕ್ಕೆ ಹೇಳಿ ಅಣ್ಣ ಒಂದು ಚಲೋದು ಹುಡುಗ ಉಂಗುರ ತೊಗೊಂಬರ್ತಾರೆ. ಉಂಗುರ ಬದಲಿ ಮಾಡಿ ಒಂದು ಇಳೆ ಮಾಡ್ದಂಗೆ ಮಾಡಿ ನಾವು ಅಷ್ಟರು ಮನೆಯಾರು ಕೂತ್ಕೊಂಡು ಊಟ ಮಾಡ್ಬಿಡುದು. ನಾಳೆ ಪರೀಕ್ಷೆ ಐತಲ್ಲ ಶಿವಾನಿ, ಆಕೆ ಹೋಗ್ಲಿ, ಆಕೆ ಬಿಟ್ಬಿಡ್ರಿ, ತಲೆ ಕಿಶೋಬಿಡ್ರಿ. ಇನ್ನು ಬಡ ಎಲ್ಲ ಮಾಡಿ ಮುಗಿಸೋಣಂತ. ಏನಂತಿದಿ? ಹ್ಞೂ ಅಣ್ಣ, ನಂಗೇನು ಅಭ್ಯಂತರ ಇಲ್ಲ. ಅವ್ವ, ನೀ ಏನಂತೀವಿ? ಆತು ಆಲಿ, ಆಕೆ ಹಣೆ ಬರ, ನಾವ್ರ ಏನು ಮಾಡೋಕ್ಕಾಗತ್ತೆ? ಆತು ಬಾ ಅಂತೆ, ಮತ್ತೆ ಬರ್ತಾ ಅಂತ ನೀನು ಹೇಳಿದಿ. ಅವ್ರೇನು ಅಂಗಡಿ ಬಂದಿದ್ರ ನಿನ್ನ ಜೊತೆ ಮಾತಾಡಕ ಅಲ್ಲೇ ದಲಾಲ್ ಅಂಗಡಿಗೆ? ಹೂನವ, ಅವ್ರು ಬಂದಿದ್ರು, ಬಿರಾದರ್ ಅವ್ರು ಬಂದು ಮಾತಾಡಿ ಈ ಥರ ಹಿಂಗಿಂಗ ಅಂದ್ರೆ ಹಂಗಂದ್ರೆ ಆತವ್ರಿ ಅಂತ ನಾನು ಅಂದೆ. ಮತ್ತು ಅದ ಸಣ್ಣ ಮಗನ ವಿಷಯನ ಅವ್ರು ಹೇಳಿದರು. ಮತ್ತೀಗ ಇವ್ರದ್ದು ಅಣ್ಣ ತಮ್ಮಂದು ಇಬ್ಬರದು ಮದುವೆ ಮಾಡೀನಿ ಅಂದ್ರೆ ನನ್ನ ಮಗಳದ್ದು ಆರಾಮಾಗಿ ನೆಮ್ಮದಿಯಾಗಿ ಮದುವೆ ಮಾಡ್ತೀವಿ ಚಂದಾಗ. ನಾವು ಮೊದಲು ಗಂಡ್ಮಕ್ಳದ್ದು ಮಾಡ್ಬಿಡೋಣ ಅಂತ ಕಾಯಕತ್ತೀವಿ, ಹೆಣ್ಮಕ್ಳದ ಮಾಡ್ಬೇಕು. ಆದ್ರೆ ಏನು ಮಾಡ್ಬೇಕು, ಆಕಿ ವಾಲಿ ಅಂತಾಳೆ ಇನ್ನ ಅಂತ ಅಂದ್ರು. ಆತು ಆಲಿ ಆತು. ಹಾಂ, ನಾಳೆಗೆ ಏನೇನು ಬೇಕು ನೋಡ್ರಿ, ಅವ್ರು ಬರ್ತಾರ. ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡ್ರಿ. ಅಡುಗೆ ಮಾಡ್ರಿಗೆ ಹೇಳ್ಬಿಡ್ತೀನಿ. ಆತ ಹೆಂಗೂ ಆತ ಚಿರಂತಿ ಮಠ ನಾಗರಾಜ ಚಲೋ ಮಾಡ್ತಾನೆ ಅಡುಗೆನ, ಆತಗೆ ಹೇಳ್ಬಿಡ್ತೀನಿ. ಹೋಳ್ಗೆ, ಕಾಯಿ ಹೋಳ್ಗೆ, ಏನೇನು ಬೇಕು ಒಂದು ಲಿಸ್ಟ್ ಕೊಟ್ಬಿಡ್ತೀನಿ ನಾನು. ಏನು ಆತು, ನಾ ನೋಡಿ ಹೆಂಗೆ ಏನೇನು ಹೇಳ್ತೀವಿ ಅಡುಗೆ ಒಟ್ಟು ಹೇಳು. ನೋಡವ್ವ, ತಿನ್ನೋ ವಿಷಯದಾಗ ಶಾಣತನ ಮಾಡ್ಬೇಡ. 2 ಥರದ ಇನ್ನೂ ಜಾಸ್ತಿ 1-4 ಅಡುಗೆ ಐಟಮ್ ಜಾಸ್ತಿನೇ ಮಾಡಿಸು, ಸ್ವಲ್ಪ ಅಡುಗೆ ಮಾಡಿಸು. ಈಗ ನಾವು ಅಷ್ಟ್ರು ನಾವು ಮನೆಯನ್ನಾರು ಮತ್ತು ಅವ್ರ ಮನೆಯನ್ನಾರು ಮತ್ತು ನಾವು ಆಜು ಬಾಜು ಮನೆಯನ್ನಾರನ್ನು ಕರಿತೀವಿ, ಹೌದಿಲ್ಲ? ಆಮೇಲೆ ಆಕೆ ಶಾರವ್ಗ ಬಾನ್ ರಾಮ್ನ ರವ್ಗ ಬಂದು ಮುಸ್ರಿ ತಿಕ್ಕಕ್ಕ ಅದಕ್ಕೆ ಇದಕ್ಕೆ ನಿಮ್ಮ ಕೈ ಜೋಡಿಸ್ತಾಳೆ. ಏನು ಮುಂಜಾನೆನ ಹೇಳ್ತೀನಿ ಆಕಿಗೆ, ನೀನು ಹೋಗಿ ಹೇಳ ರತ್ನಾಕಿಗೆ ಬಾ ಅಂತ ಹೇಳು ಶಾರವ್ಗ. ಹೇಳ್ತೀನಿ ಅಣ್ಣ. ಹಾಂ, ಹೇಳ್ತೀನಂತ ಮರಿಬೇಡ. ಮುಂಜಾನೆ ಬಂದು ಎಲ್ಲ ಹೊರಗಿಂದ ಒಳಗೆ ಅಷ್ಟು ಆಕೆ ಸ್ವಚ್ಛ ಮಾಡ್ಬೇಕು ನೋಡು, ಹೇಳಕ್ಕಿಗೆ. ಮತ್ತು ಆಕಿ ಜೊತೆಗೆ ಬೇಕಾದ್ರೆ ಆಕಿ ಈಕೆದಾಳಲ್ಲ ಶ್ಯಾಮ್ಲವರ, ಇಲ್ಲ ಅಂದ್ರೆ ಶಶಿ ಅವರಕ್ಕರ ಯಾರನ್ನಾರ ಬಾ ಅಂತ ಹೇಳಿ. ಆಕಿ ಶಶಿಕಲಾ ಅದಾಳಲ್ಲ, ಆಕಿನ್ನರ ಬಾನ್, ಯಾರನ್ನಾರ ಬಾನ್. ಒಟ್ಟು ಮನಿ ನೋಡಿ ಇಲ್ಲಿ ಹೇಳ್ತೀನಿ, ಭಾಳ ಚೊಕ್ಕಿರ್ಬೇಕು ಮನಿ, ಮಂದಿ ಬಂದಾರ ಅಂದ್ರೆ. ಆಮೇಲೆ ಊಟದ್ದು ಅಷ್ಟ ಚಂದಾಗ ಕೂತ್ಕೊಂಡು ಬಡ್ಸೋದಿರ್ಬೇಕು. ಅವಂಗ ರಾಮ್ಗ ಅವಂದು ನಾಳೆ ಅವನ್ನ ನೋಡೇ ಇಲ್ಲ ನಾನು. ಅವಂಗ ಏನಾಗೈತೇನ ಅವಂಗ ನಾ ಒಟ್ಟ ನೋಡೇ ಇಲ್ಲ ಅವನ್ನ. ನೀಡಕ್ಕೆ ಒಂದಿಬ್ರು ಅಡುಗೆ ನಂತರ ಆದ್ರೆ ಬೇಷಕ್ಕರ
ನೋಡ್ತೀನಿ ಅವ ರಾಜಪ್ಪ ಮತ್ತು ಇವ ರಾಮಣ್ಣ ಇದ್ನಲ್ಲಿ ಬೇಸಿತ್ತು ಅವನ್ ಒಟ್ಟ ನೋಡೇ ಇಲ್ಲ ನಾನು. ನೋಡೋಣ ಏನೈತದ ಹಣೆ ಬರ. ನಂದೊಂದಿಟ್ಟು ಕೆಲಸ ಐತಿ, ಬರ್ತ್ ನಾನು. ರಾಧಕ್ಕ ಯಾಕೆ ಬೇ ಇಷ್ಟು ಸಪ್ಪಗದಿದಿ? ಯಮ್ಮ ರಾಧಕ್ಕ ಅವಾಗಿದ್ದನು ಸಪ್ಪನಾದಳ. ಒಟ್ಟ 2-3 ದಿನ ಆತು. ಕಾಕ ನೋಡಿದ್ರೆ ಮದುವೆನ ಕತ್ತನ ಹೆಂಗ್ ಬೇವ? ನಂಗೂ ಭಯ ಕತ್ಬಿಟ್ಟನ ಇತ್ತೀಚಿಗಂಕ್ರು. ಅಲ್ವೇ ಅವ್ವ, ಅಣ್ಣ ಏನು ಬಿ ಹಿಂಗೆ ಅವಸರ ಮಾಡಕತ್ತಾನ? ಹೂನವ, ನನಗೂ ಏನೋ ದಿಕ್ ತಿಳಿವಲ್ದ. ನೋಡೋಣ ನಡ್ರಿ, ಆ ದೇವ್ರು ಏನು ಹಣೆ ಬರ್ದಾನೇನ ನಮ್ಗ ರಾಧಾಗ ನೋಡೋಣ. ಹಂಗಲ್ರಿ ಅತ್ತಿಯರ, ನಾಳೆ ಅಯ್ಯಂದ್ರು ಬರಲ್ಲ, ಅಪ್ಪಂದ್ರು ಬರಲ್ಲ. ಇನ್ನೊಮ್ಮೆ ನೀವ ಯಾರ ಮಾತಾಡ್ತೀರನ್ರಿ? ಆತ ಗಿರೀಶ ಈ ಹುಡುಗಿನ ನಮ್ಮ ರಾಧಕ್ಕ ಲವ್ ಮಾಡಿದ್ಲಲ್ರಿ, ಆ ಹುಡುಗನ ಜೊತೆಗೆ. ಇವ್ರಿಗಂಕರು ನಿಮ್ಮ ಮಗ್ಗ ಮೂಗಿನ ಮ್ಯಾಗ ಸಿಟ್ಟಿರತ್ತ. ನಿಮಗೂ ಗೊತ್ತೈತ ಆ ವಿಷಯ? ಯವ್ವ, ನಾನೀಗೇನು ಮಾಡಲಿ? ಈಗ ಅವನು ಪ್ರಯತ್ನ ಮಾಡ್ಯಾನ, ನಮ್ಮಿದ್ರಿಗೆ ಹೇಳ್ಯಾನಲ್ಲ, ಹೌದಿಲ್ಲ? ಏನು ಬೇಡ ಎತ್ತಿ, ಬೇಡ, ಏನು ಕೇಳಕ್ಕೆ ಹೋಗ್ಬೇಡ್ರಿ. ಕರೆನ ನಾನು ಪ್ರಯತ್ನ ಮಾಡೀನಿ ಬೇ, ನೀವೇನು ಮಾಡಿಲ್ಲ ಅಂತ ತಿಳ್ಕೊಂಡಿರ. ನಾನು ವಾಪಸ್ ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈದು ಇಟ್ಟಾತ. ಆತಗೆ ನನ್ನ ಮೇಲೆ ಎಷ್ಟು ಕರುಣೆ ಇರಲಿ ಬಿಡು, ನನ್ನ ಮೇಲೆ ನಂಬಿಕೆನೇ ಇಲ್ಲ. ಅಂಥದ್ದು ನನಗೂ ಬೇಡ. ಹಂಗಲ್ಲೇ ನಿನಗೂ ಬೇಡ ಅಂತೀರಿ, ಮತ್ತು ಸಪ್ಪಗ ಹಿಂಗೆ ಕುಂತ್ರ ಈ ಮದುವೆ ನಿನಗೆ ಇಷ್ಟ ಐತೆ ಇಲ್ಲ ಅದನ್ನಾರ ಹೇಳು. ಇಷ್ಟ ಆಯ್ತವ, ಇಷ್ಟ ಐತಿ, ಮಾಡ್ಕೊತೀನಿ. ಏನು ಹೇಳಕ್ಕೆ ಹೋಗ್ಬೇಡ್ರಿ, ಮಾವುಗ ಬಿಟ್ಬಿಡ್ರಿ.